ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 4 o'clockಗೆ ಎದ್ದು ಬೆಳಗ್ಗೆನೇ ಆಚೆ ಹೋಗ್ತಾ ಇದ್ದೀವಿ. ಹಾಗೆ ಸುತ್ತಾಡ್ಕೊಂಬರೋಣ, ಒಂದು ಲಾಂಗ್ ಡ್ರೈವ್ ಅಂತ ಅಂದ್ಬಿಟ್ಟು. ಫಸ್ಟ್ ಟೈಮ್ ಮ್ಯಾರೇಜ್ ಆದಾಗಿಂದ ಇದೇ ಫಸ್ಟಿಂಗ್ ಹೋಗ್ತಾ ಇರೋದು. ಅದು ಚಾರ್ವಿಕ್ ಹುಟ್ಟೋ ಮುಂಚೆ ಯಾಕೆ ನಾವು ಹೋಗಿರಲಿಲ್ಲ ಅಂತಲೂ ಅನ್ನಿಸ್ತಿತ್ತು. ಆ ಥರ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಯಾಕೆ ನಾವು ಹೋಗಲಿಲ್ಲ ಬೆಳಗ್ಗೆ ಎದ್ದು ಯಾವತ್ತೂ ಇಷ್ಟು ಬೇಗ ಅಂತ. ಅದಂತೂ ಒಂಥರ ಕ್ವೆಶ್ಚನ್ ಮಾರ್ಕೇ ಆಗಿಬಿಟ್ಟಿತ್ತು. ಸೊ ಎನಿವೇಸ್ ಇವಾಗಲಾದರೂ ಹೋಗ್ತಾ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ. ಸುಮ್ಮನೆ ಹಾಗೆ ಓಡಾಡಿಕೊಂಡು ಹಾಗೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ವಿ. ಈಗ ಹೊಟ್ಟೆ ಹಸಿತಿತ್ತು ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ. ಅಲ್ಲೊಂದು ಕಾರ್ಟ್ ನೋಡಿದ್ವಿ, ಅಲ್ಲಿ ತುಂಬ ಜನ ತಿಂತಾಯಿದ್ರು. ಸೊ ಅಲ್ಲಿ ಇಡ್ಲಿ ತಿನ್ನೋಣ ಅಂತ ಹೋದ್ವಿ. ಇಡ್ಲಿನೂ ಖಾಲಿ. ದೋಸೆ ಅಂತ ಅಂದರೆ ಆ ದೋಸೆ ಎಷ್ಟು ಕಾಸ್ಟ್ಲಿ ಅಂತ ಅಂದರೆ 80 rupees ಏನೋ, ಸಮಥಿಂಗ್ 80 or 60 ಈರುಳ್ಳಿ ದೋಸೆ ತೊಗೊಂಡಿದ್ವಿ. ಒಂಚೂರು ಬೆಂದಿಲ್ಲ, ಸುಮ್ಮನೆ ತಿಂದ್ರೂ ವೇಸ್ಟು ಅಂತ ಅಂದ್ಬಿಟ್ಟು ಸುಮ್ಮನೆ ಅದನ್ನು ಡಿಸ್ಕಾರ್ಡ್ ಮಾಡಿ ಬಂದಿದ್ದಾಯಿತು. ಹಾಗೆ ಸುತ್ತಾಡ್ತಾ ಒಂದು ಉಡುಪಿ ಹೋಟೆಲ್ ತೆಗ್ದಿತ್ತು, ಅಲ್ಲಿ ಇಡ್ಲಿ ಸಾಂಬಾರು ತೊಗೊಂಡು ಹಾಗೆ ಒಂದು ಚಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು ಬೆಂಗಳೂರಲ್ಲಿ ನಾವು ಹೋದಾಗ. ಆವಾಗಂತೂ ಒಂದು ಕಾಫಿ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಇಬ್ಬರು ಕಾಫಿ ಕುಡ್ಕೊಂಡು ಹಾಗೆ ಒಂದು ಲಾಂಗ್ ಡ್ರೈವ್ ಮಾಡಿಕೊಂಡು ಹಾಗೆ ಅಲ್ಲೊಂದು ಪಾರ್ಕ್ ಇತ್ತು. ಸೊ ಪಾರ್ಕಲ್ಲಿ ಓಡಾಡೋಣ ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಓಡಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ಸೊ ಇದೊಂದು ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ನಾವು ಎಕ್ಸ್ಪೀರಿಯೆನ್ಸ್ ಬೆಳಗ್ಗೆನೇ ಎದ್ದೋಗಿ ಓಡಾಡಿದ್ದು ನಾವಿಬ್ಬರೇ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದೊಂದು ಶಾರ್ಟ್ ಮೆಮೊರಿ ಇರಲಿ ಅಂತ ಅಂದ್ಬಿಟ್ಟು ಶಾರ್ಟ್ ವ್ಲಾಗಲ್ಲಿ ಹಾಕಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.